ಲಕ್ಕುಂಡಿಯ ಚೌಕಿ ಮಠದಲ್ಲಿ ಏನು ಸ್ವಚ್ಛತಾ ಕಾರ್ಯ ನಡೀತಾ ಇದೆ. ಈ ಸಂದರ್ಭದಲ್ಲಿ ಹಾವು ಕಂಡಿದ್ದು ಸಹಜವಾಗಿ ಇಲ್ಲಿಯ ಸ್ಥಳೀಯರಿಗೆ ಆತಂಕ ಮೂಡಿಸಿರ್ತಕ್ಕಂಥದ್ದು. ನಾವೀಗ ಗದಗ ತಾಲೂಕಿನ ಲಕ್ಕುಂಡಿ ಗ್ರಾಮದಲ್ಲಿರ್ತಕ್ಕಂಥ ಚೌಕಿ ಮಠದಲ್ಲಿದ್ದೇವೆ. ದೇವಸ್ಥಾನವನ್ನು ಮನೆಯಾಗಿ ಮಾಡಿಕೊಂಡಿರ್ತಕ್ಕಂಥ ಚೌಕಿ ಮಠದ ವಿಷಯವಾಗಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಕೂಡ ವರದಿಯನ್ನು ಪ್ರಸಾರ ಮಾಡಿತ್ತು. ಇದಾದ ನಂತರ ಇಲ್ಲಿ ಪಂಚಭಾವಿ ಮತ್ತು ಪಂಚ ದೇವಸ್ಥಾನಗಳ ಸ್ವಚ್ಛತೆ ಕಾರ್ಯ, ಅನಾವರಣ ಕಾರ್ಯವನ್ನು ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಅಂದರೆ ಹುದುಗಿ ಹೋಗಿರ್ತಕ್ಕಂಥ ದೇವಸ್ಥಾನಗಳು ಮತ್ತು ಬಾವಿಯ ಜೀರ್ಣೋದ್ಧಾರಕ್ಕೆ ಇಲ್ಲಿ ಕೆಲಸಗಳು ನಡೀತಾ ಇದೆ. ಈ ಕೆಲಸದ ನಿಮಿತ್ತವಾಗಿ ಇಲ್ಲಿ ಸ್ವಚ್ಛತೆ ಕಾರ್ಯ ಮಾಡುವಂಥ ಸಂದರ್ಭದಲ್ಲಿ ಚೌಕಿ ಮಠದ ಆವರಣದಲ್ಲಿ ಹಾವು ಕಂಡುಕೊಂಡಿರ್ತಕ್ಕಂಥದ್ದು. ಅಂದರೆ ಈ ಚೌಕಿ ಮಠದ ಸುತ್ತಲೂ ಇರ್ತಕ್ಕಂಥ ಈ ಕಾಂಪೌಂಡ್ ಗೋಡೆ ಏನಿದೆ, ಪುರಾತನ ಕಾಲದ ಕೋಟೆ ಗೋಡೆ ಮಾದರಿಯಲ್ಲಿ ಏನು ಗೋಡೆ ಇದೆ, ಈ ಗೋಡೆಯಲ್ಲೇ ಕಳೆದ 2 ದಿನಗಳಿಂದ ಈ ಹಾವು ಇತ್ತು. ಈಗ ಸ್ವಚ್ಛತೆ ಮಾಡುವಂಥ ಸಂದರ್ಭದಲ್ಲಿ ಇದೇ ಸ್ಥಳದಿಂದ ಇದು ಇಲ್ಲಿ ರಸ್ತೆಗೆ ಹೋಗಿರ್ತಕ್ಕಂಥದ್ದು ಅನ್ನೋ ಮಾತನ್ನು ಕೂಡ ಇಲ್ಲಿಯ ಸ್ಥಳೀಯರು ಹೇಳ್ತಾ ಇದ್ದಾರೆ. ಸಹಜವಾಗಿ ಹಾವು ಒಂದು 5 ಮೀಟರ್ನಿಂದ 10 ಮೀಟರ್ವರೆಗೂ ಉದ್ದ ಆಗಿತ್ತು ಅನ್ನೋ ಮಾತನ್ನು ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ಚೌಕಿ ಮಠ ಕುಟುಂಬದ ಸದಸ್ಯರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತಾನೆ. ಅಮ್ಮ, ಯಾವಾಗ ನೋಡಿದ್ರಿ? ಆಮೇಲೆ ಹೆಂಗಿತ್ತದ ಹಾವು? ಅದು ನಿನ್ನೆ 2 ದಿನ ಇಲ್ಲೇ ಇತ್ತು ರೀ. 2 ದಿನದಿಂದ ಇಲ್ಲೇ ಇತ್ತು. ನಿನ್ನೆ ಇಷ್ಟೊತ್ನ್ಯಾಗ ಹಗಲಿ ನೋಡ್ಕೊತ ನಿಂತಿದ್ರಿ ಎಲ್ಲರೂ. ಆದ್ರೆ ಹಾವು ಹಿಡಿಯಾರಂಗೆ ಕರ್ಸಿದ್ರಿ ರೀ. ಅದು ಏನಾಯ್ತೋ ಏನೋ ಸಡನ್ಲಿ ಹೋಗ್ಬಿಡ್ತ್ರಿ. ಮತ್ತು ಹೊಳ್ಳಿ ನೋಡ್ತೀವ್ರಿ, ಮತ್ತು ಹೊಳ್ಳಿ ಏನು ನೋಡಿಲ್ಲ ಇವತ್ತು. ಆದ್ರೆ ದೊಡ್ಡದೈತ್ರಿ ಹಾವು, ಭಾಳ ದೊಡ್ಡದೈತ್ರಿ. 2 ದಿನದ ಹಿಡಿದು ಲೈಟ್ ಹಾಕಿವ್ರಿ. 2 ದಿನ ಅದು ಇಲ್ಲೇ ಎಲ್ಲಿ ಹೋಗಿಲ್ರಿ, ಇಲ್ಲೇ ಐತ್ರಿ. ಮತ್ತು ಹುಡ್ರು ಅವದವ ಮಕ್ಕಳು ಮರಿ ಅಂತಂದು 2 ದಿನ ಲೈಟ್ ಹಾಕಿವಿ. ಇಲ್ಲೇ ಒಟ್ಟು ನಮಗೂ ಭಯ ಅನ್ಸಿತ್ತು ರೀ. ಆದ್ರೆ ಈಗ ಅದು ಇವತ್ತು ಕಂಡಿಲ್ರಿ. 2 ದಿನ ಇಲ್ಲೇ ಕಂಟ್ರಿ, ಹೊಳ್ಳಿ ಏನಿಲ್ಲ ರೀ. ಎಂಥ ಹಾವಮ್ಮ ನೋಡಿದ್ರನ? ಇದೇನು ಹಿಂದೆ ನೋಡಿದ್ರ ಅಂತ ಹಾವು? ಏನು ಅಲ್ರಿ, ಸಾಕಷ್ಟು ಬರ್ತಾವ್ರಿ ಇಲ್ಲಿ ಹಾವು. ಏನು ಎಂಥದ್ದು ಅನ್ನೋದು ಒಟ್ಟು ನಮ್ಮ ಮೈದ್ನರ ಕೆರೆ ಹಾವು ಅಂತಾರೆ ರೀ. ಒಂದಿಷ್ಟು ಮಂದಿ ನಾಗರಾವ್ ಅಂತಾರೆ ರೀ. ಅದು ಹಂಗೆ ಹೋಗ್ಬಿಡ್ತ್ರಿ, ಸಳ ಹಿಡಿಯೋ ಮಾಡ್ಯಾರ್ರಿ. ನಮ್ಮ ಮಕ್ಕಳು ನೋಡ್ಯಾರ್ರಿ ಎಲ್ಲ. ಆದ್ರೆ ಅದು ಬಾಯಿಗೆ ಹೋಗ್ಬಿಡ್ತ್ರಿ. ಹೊಳ್ಳಿ ಇನ್ನೂ ಇವತ್ತಂತೂ ಬಂದಿಲ್ಲ ರೀ. ಅದು ಈಗ ದೇವಸ್ಥಾನದ ಹಾವು ಅಂತಾರ, ಇಲ್ಲೆಲ್ಲ ದೇವಸ್ಥಾನದ ಹಾವು, ನಿಧಿ ಕಾಯೋ ಹಾವು ಅಂತೆಲ್ಲ ಮಾತಾಡ್ತಾರ. ಅಂಥ ಹಾವು ಏನಾರ ಆಯಿತು ಹೆಂಗ್ರಿ ಅದು? ಅಲ್ಲ, ಇರ್ಬೋದ್ರಿ. ನಮ್ಗೆ ಆ ಥರ ಇನ್ನೂ ಏನು ಕಂಡಿಲ್ಲ. ಇವು ಈಗಂತೂ ಇಂಥವು ಸಣ್ಣ ಪುಟ್ಟ ಕಂಡವ್ರಿ. ಅದು ಐತಂತ ನಮ್ಮ ಅತ್ತಿ ಮಾವರು ಅಂತಿದ್ದರಿ. ಇಲ್ಲಿ ಐತಿ, ದೊಡ್ಡದೈತಿ, ನಾಗಪ್ಪ ದೊಡ್ಡದೈತಿ ಅಂತಿದ್ರಿ ನಮ್ಮ ಅತ್ತಿ ನಮ್ಮ ಮಾವರು ಎಲ್ಲರೂ. ನಾವು ಆದ್ರೆ ಇದುವರೆಗೆ ಕಂಡಿಲ್ಲ. ನಾವು ಅವ್ರ ಸೇವಾ ಮಾಡ್ತೀವಿ ರೀ, ಅಜ್ಜರ ಸೇವಾ. ಇಲ್ಲಿ ಕೋಟಿ ಲಕ್ಷ್ಮಮ್ಮ ಅಂತ ಅದಾಳ್ರಿ, ಅಕ್ಕಿದು ಸೇವಾ ಮಾಡ್ತೀವಿ. ನಮ್ಮ ಕಂಡಿಗಂತೂ ಕಂಡಿಲ್ಲ ರೀ. ನಾವು ಆಕಿ ಆಶೀರ್ವಾದ ಅಂತ ತಿಳ್ಕೊಂಡಿವ್ರಿ. ನಮ್ಗೆ ಇದುವರೆಗೆ ಆದ್ರೆ ಅಂತ ಅದು ಕಂಡಿಲ್ಲ ರೀ ದೇವ್ರಾವು. ಇವು ಮಾತ್ರ ಕಂಡವ್ರಿ. ನಿನ್ನೆ 2 ದಿನ ಮಾತ್ರ ಇಲ್ಲೇ ಐತ್ರಿ. ಅದು ನಮ್ಮ ಅತ್ತಿಯವ್ರು ಹೇಳ್ತಿದ್ರಿ, ಇಲ್ಲ ಲಕ್ಷ್ಮವ್ವನ ಹಾವು ಇಲ್ಲೇ ದೊಡ್ಡದೈತೆ ಅಂತಂದು. ಅವ್ರು ನೋಡ್ಯಾರಿ ನಮ್ಮ ಅತ್ತಿ ಮಾವರು. ನಮಗೆ ಕಣ್ಣಿಗೆ ಬಿದ್ದಿಲ್ಲ ರೀ, ಅಷ್ಟೇ ರೀ. ಇದು ಹಂಗಂದ್ರೆ ಸಾಮಾನ್ಯ ಹಾವ? ಇದು ಸಾಮಾನ್ಯ ಹಾವ್ರೆ. ದೇವ್ರ ಹಾವು ಅಂತ ನಮಗೆ ಕಂಡಿಲ್ಲ ರೀ. ಅವಾಗ ನಾವು ಮದುವೆ ಆದ ವರ್ಷ 1 ವರ್ಷ ನೋಡಿದ್ದೀವಿ ರೀ. ಹೊಳ್ಳಿ ಇವತ್ತಿಗೆ ಕಂಡಿಲ್ಲ ರೀ. ಅದು ಅಕ್ಕಿ ಸೇವಾ ಮಾಡ್ತೀವಿ ರೀ, ಅಜ್ಜಾರು ಸೇವಾ ಮಾಡ್ತೀವಿ, ನಾವು ಪೂಜೆ ಪುನಸ್ಕಾರ ಮಾಡ್ತೀವಿ. ಇಲ್ಲಿವರೆಗೆ ಆದ್ರೂ ಕಂಡಿಲ್ಲ. ನಮ್ಮನ್ನು ಕಾಪಾಡ್ತಾರೆ ಅಷ್ಟ ಅಂತ ತಿಳ್ಕೊಂಡಿವ್ರಿ. ಇದು ಸಾಮಾನ್ಯ ಹಾವು ಅಂತ ತಿಳ್ಕೊಂಡಿವ್ರಿ ನಿನ್ನೆ, ಅಷ್ಟೇ ರೀ. ರೆಕಾರ್ಡ್ ಮಾಡ್ಕೊಳ್ಳೋ ಟೈಮ್ನಾಗ ಹೆಂಗೆ ಹೋಗ್ತದ? ಇಲ್ಲಿ ಮೇಲ್ಗಡೆ ಹೋಗಿದ್ರಿ ಸರ್. ಇಲ್ಲೇ ಇದ್ರಲ್ಲಿದ್ರೆ ಹೋಗಿ ಅಲ್ಲಿ ಮೇಲ್ಗಡೆ ಹತ್ತಿ ಅಲ್ಲಿ ಹೊರಗೆ ಹೋಗಿದ್ರಿ ಸರ್. ಅದು ಲಕ್ಷ್ಮಣ ಗುಡಿ ಮಠ ಹೋಗಿದ್ರಿ ಅಲ್ಲಿ. ಈಗ ಮೊದ್ಲೇನಾರ ಇಂಥ ಹಾವು ನೋಡಿದ್ರ ನೀವು? ಏನು ಇಲ್ರಿ, ನಾ ಇದ ಫಸ್ಟ್ ಟೈಮ್ ನೋಡೋದು. ಮತ್ತೆ ದೊಡ್ಡದಿತ್ತು, 1.5 ಮಾರ ಅಷ್ಟ್ರ ಆಕಿತ್ತು. ಅಂದ್ರೆ ಇದೇ ಫಸ್ಟ್ ಟೈಮ್ ರೀ ನೋಡಿದ್ದದು. ಇಲ್ಲಿಕ ಸಣ್ಣ ಪುಟ್ಟ ಹಾವು ನೋಡೀನಿ ರೀ. ಇಂಥ ಹಾವು ದೊಡ್ಡದು ಇದೆ ಒಂದೇ ಸಲ ನೋಡಿದ್ದು ಇಲ್ಲೇ ನಮ್ಮ ಮನ್ಯಾಗ. ಇಲ್ಲಿ ಅವು ಸಣ್ಣ ಪುಟ್ಟ ಹಾವು ಇದ್ದೇ ಇರ್ತಾವ್ರಿ ಇಲ್ಲಿ. ಅವು ಕಂಡವು. ಇದು ದೊಡ್ಡದೈತ್ರಿ ಒಟ್ಟು ಹಾವು. ಈ ಚೌಕಿ ಮಠದಾಗ ನೋಡಿದ್ದ ದೊಡ್ಡದು ನೀವು? ಇದು ಒಂದೇ ರೀ. ಈಗ ಮತ್ತೆ ಕಂಡಿದ್ದಂದ್ರೆ ಇವತ್ತಾರಿ ಅದು. ಇವತ್ತಾರಿ. ಅದ್ರ ಮುಂಚೆಗೆ ಯಾವ ಹಾವು ನಾಗರಾವ್ ಅದಾವ್ರಿ, ಸಣ್ಣ ಇದ್ದು 1 ಮಾರ 2 ಮಾರ ಇರ್ತಿದ್ವಿ ರೀ. ಅವು ನಾವು ಬಡ್ದೀವಿ ರೀ. ಇವಾಗ ಅದು ಇದನ್ನಾಗೈತ್ರಿ ಅಷ್ಟೇ. ಇದು ದೊಡ್ಡದು ಕಂಡೈತಿ, ದೊಡ್ಡದೈತೆ ರೀ. 1.5 ಮಾರ ಐತಿದ್ರಿ, 1.5 ಮಾರ ಮಠ ಐತ್ರಿ ಮಿನಿಮಮ್ ಅದು. ಹಿಂಗೆ ಅದು ಲಕ್ಷ್ಮಣ ಗುಡಿ ಮಠ ಹೋಗೈತೆ ರಿಟರ್ನ್ ಅದಲ್ಲಿ. ಆ ಗುಡಿಯಿಂದ ಮತ್ತೆ ಮೇಲೆ ಐತಿ ಹೋಗ್ತಿರ ಅದು ಏನು ಅನ್ನೋದು ಗೊತ್ತಿಲ್ಲ ರೀ. ನಾವು ಗುಡಿ ಮಠ ಹೋಗೈತೆ ಅಂದ್ರೆ ನಮ್ಗೆ ಅದು ಅನ್ಸೈತಿ ರೀ. ಅದು ಆ ದೇವಸ್ಥಾನ ಮುಟ್ಟಿ ಹೋಗೈತೆ ರೀ. ಅದು ಅಲ್ಲಿ ಐತ್ರಿ. ಅದು ಕಾಲು ದೇವ್ರು ಐತೆ ನೋಡ್ರಿ ಅಲ್ಲಿ ಮುಂದೆ. ಅದೇ ದೇವ್ರು. ನಾವು ಅಲ್ಲೇ ಲಕ್ಷ್ಮಣ ಅಮಾಶಿಯನ್ನು ಪೂಜೆ ಮಾಡ್ತಾರೆ ಮನೇಲಿ. ಅಲ್ಲೇ ಕಂಡೈತ್ರಿ ಅದು. ಅಲ್ಲಿ ಹೋಗಿ ಮೇಲೆ ಐತಿ ಹೋಗೈತ್ರಿ ಹಂಗೆ ಸೈಡ್. ಇದು ಚೌಕಿ ಮಠ ಕುಟುಂಬಸ್ಥರ ಮಾತು. ಅಂದರೆ ಏನು ಹಾವು ಸ್ವಚ್ಛತೆ ಮಾಡುವಂಥ ಸಂದರ್ಭದಲ್ಲಿ ಹಾವು ಕಂಡಿತ್ತು. ಅದು ಲಕ್ಷ್ಮೀ ದೇವರ ಮೂರ್ತಿವರೆಗೂ ಸಾಗಿ ಅಲ್ಲಿಂದ ನಾಪತ್ತೆ ಆಗಿರ್ತಕ್ಕಂಥದ್ದು. ಹೀಗಾಗಿ ಒಂದು ರೀತಿಯ ಆತಂಕವನ್ನು ಮೂಡಿಸಿದೆ ಅನ್ನೋ ಮಾತನ್ನು ಕೂಡ ಇಲ್ಲಿಯ
ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ಗದಗದಿಂದ ಕ್ಯಾಮರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.